ಏನೋ ಬೆಂಕಿ ಹತ್ತೈತ್ರಿ. ಸರ್ ಬೆಳಗ್ಗೆ ಯಾವ ಟೈಮಿಗೆ ಆಗಿತ್ತು? 5 ಗಂಟೆಗೆ. ಹೇಗೆ ಏನಾಯ್ತು ಅನ್ನೋದು? ಶಾರ್ಟ್ ಸರ್ಕ್ಯೂಟ್ ಇದು ಬೆಂಕಿ ಹತ್ತದಂತ ಎಲ್ಲರೂ ಓಡಿ ಬಂದರು. ಸುಮಾರು ಎಷ್ಟು ಜನ ಪ್ಯಾಸೆಂಜರ್ ಇದ್ರು ಒಳಗಡೆ? 36 ಮೆಂಬರ್ಸ್. ಇದು ಹೆಂಗೆ ಗೊತ್ತಾಯ್ತು ತಮಗೆ? ಒಳಗಡೆಯಿಂದ ನಾವು ಮಲ್ಕೊಂಡಾಗ ಅವರೇ ಎಬ್ಬಿಸ್ಬಿಟ್ರು. ಬೆಂಕಿ ಹತ್ತಿದೆ ಬರ್ರಿ ಅಂತ. ಅಲ್ಲ, ಯಾರು ಒಬ್ಬರು ಮಾತಾಡಿ ಏನು ವಿಷಯ, ಇದಕ್ಕೆ ನಾವು ಏನು ಮಾಡಬೇಕು? ಅಲ್ಲ, ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕೊಳತು ಹೋಗಿರ್ತಕ್ಕಂಥ ಬಸ್ಸು ರೋಡ್ ಮೇಲೆ ಬಿಟ್ಟಿರೋದ್ರಿಂದ ನಮ್ಮ ಇಷ್ಟು ಪ್ಯಾಸೆಂಜರ್ಗಳು ಇಷ್ಟು ಕುಟುಂಬಗಳಿಗೆ ಏನಾಗಬಾರ್ದು. ಬೆಸ್ಟ್ ಟ್ರಾವೆಲ್ಸ್ ಅನ್ಕೊಂಡು ಎಲ್ಲಕ್ಕಿಂತ ಜಾಸ್ತಿ ಹಳೆ ಬಸ್ ಇದೆ ಸರ್. ಎಲ್ಲದಕ್ಕೆ 700 ಇದ್ರೆ 400 ಇದ್ರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಅಂದ್ರೆ ನಮ್ಮ ಭಾಗಕ್ಕೆ ಒಳ್ಳೆ ಬಸ್ ಕೊಟ್ಟಿಲ್ಲ ಅಂತ ನಿಮ್ದು? ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ ಮಾಡಿದ್ರೆ ನಮ್ಮ ಲಾಭಕ್ಕಾಗಿ ಎಂತ ಅದನ್ನೇ ಸರ್ ಗೋವಾ ಕಡೆ ಬೆಂಗಳೂರಿಗೆಲ್ಲ ಒಳ್ಳೆ ಬಸ್ ಕೊಡ್ತಾರೆ. ಈ ಗುಲ್ಬರ್ಗ ಯಾವತ್ತೂ ಇದೇ ಬಸ್ ಕೊಡ್ತಾರೆ. ಗುಲ್ಬರ್ಗ ಸೈಡ್ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಅಂತ ಜಾಸ್ತಿ ಅವ್ರ ಹಣದ ಲಾಭಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಹೇಗಿದೆ ನೋಡಿ ಬಸ್ ನೋಡ್ರಿ ಪೂರಾ ಗ್ಲಾಸ್ ತೋರಿಸಿದ ಗ್ಲಾಸು ಮೇಲೆ ಆ ಗ್ಲಾಸಿಂದ ಪ್ಯಾಚಪ್ ಎಲ್ಲ ಇದೆಯಲ್ಲ. ಇನ್ನು ಆ ಕಡೆ ಏನೋ ನೋಡಿರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಎಲ್ಲ ಪ್ಯಾಚಪ್ ಮಾಡಿರೋದು. ಇದು ಎಲ್ಲ ಡೆಲ್ಟ್ ಆಗಿ ಹೋಗಿರೋದು. ಇದು ಕಂಪ್ಲೀಟ್ ಪ್ಯಾಚಪ್ ಪೂರ್ತಿ ಪ್ಯಾಚಪ್ ಇರೋದೇ